ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದೂರಿನ ರೈಲ್ವೆ ನಿಲ್ದಾಣದಲ್ಲಿ ಭಿಕ್ಷುಕನೊಬ್ಬ ವಾಸ ಮಾಡ್ತಾ ಇದ್ದ. ಆ ರೈಲ್ವೆ ನಿಲ್ದಾಣಕ್ಕೆ ಬಂದು ಹೋಗುವ ರೈಲುಗಳಲ್ಲಿ ಭಿಕ್ಷೆ ಬೇಡಿ ಆತ ತನ್ನ ಹೊಟ್ಟೆ ಹೊರೆಯುತ್ತಿದ್ದ. ನಿತ್ಯವೂ ಪ್ರಯಾಣಿಕರ ಬಳಿಗೆ ಹೋಗಿ ಭಿಕ್ಷೆಗಾಗಿ ಮೊರೆ ಇಡುತ್ತಿದ್ದ. ಅದರ ಮೂಲಕವೇ ಆತನ ಜೀವನ ಸಾಗಿತ್ತು. ಹೀಗೆ ಭಿಕ್ಷೆ ಬೇಡುತ್ತಿರಬೇಕಾದರೆ ಒಂದು ದಿನ ಆತನಿಗೆ ನಿಲ್ದಾಣದಲ್ಲಿ ಸೂಟು ಬೂಟು ಧರಿಸಿದ ಎತ್ತರದ ವ್ಯಕ್ತಿಯೊಬ್ಬ ಕಂಡುಬಂದ. ಆತನ ಬಳಿ ಸಾಕಷ್ಟು ಹಣವಿರಬೇಕು ಅಂತ ಭಿಕ್ಷುಕ ಭಾವಿಸಿದ. ಆತನ ಬಳಿ ಭಿಕ್ಷೆ ಕೇಳಿದರೆ ಖಂಡಿತ ಆತ ಹೆಚ್ಚಿನ ಹಣ ನೀಡುತ್ತಾನೆ ಅಂತ ಭಿಕ್ಷುಕ ಅಂದುಕೊಂಡ. ಅಂತೆಯೇ ಆತನ ಬಳಿ ಹೋಗಿ ಭಿಕ್ಷೆ ಬೇಡಿದ. ಆ ವ್ಯಕ್ತಿ ಭಿಕ್ಷುಕನನ್ನ ನೋಡುತ್ತಲೇ, ನೀನು ಯಾವಾಗಲೂ ಇನ್ನೊಬ್ಬರ ಬಳಿ ಬೇಡುತ್ತಲೇ ಇರುತ್ತೀಯಾ? ಬೇರೆಯವರಿಗೆ ನೀನು ಏನಾದರೂ ನೀಡಿದ್ದೀಯಾ ಅಂತ ಪ್ರಶ್ನಿಸಿದ. ಆ ಅಜಾನುಬಾಹು ವ್ಯಕ್ತಿಯನ್ನ ಉದ್ದೇಶಿಸಿ ಭಿಕ್ಷುಕ ಕೇಳಿದ, ಸ್ವಾಮಿ, ನಾನೊಬ್ಬ ಭಿಕ್ಷುಕ, ಎಲ್ಲರಿಂದಲೂ ಭಿಕ್ಷೆ ಎತ್ತಿಯೇ ಹಸಿವು ನೀಗಿಸಿಕೊಳ್ಳುತ್ತೇನೆ. ಹೀಗಿರುವಾಗ ಇತರರಿಗೆ ನಾನೇನು ಮಾಡಲು ಸಾಧ್ಯ? ಅಂತಹ ಸಾಮರ್ಥ್ಯ ನನಗೆಲ್ಲಿದೆ ಅಂತ ಕೇಳಿದ. ಈ ಮಾತಿಗೆ ಆ ಶ್ರೀಮಂತ ವ್ಯಕ್ತಿ ಹೇಳಿದ, ನೋಡು, ಇತರರಿಗೆ ನೀನು ಏನನ್ನ ಕೊಡುವ ಶಕ್ತಿ ಹೊಂದಿಲ್ಲದಿದ್ದರೆ ನಿನಗೆ ಬೇಡುವ ಅರ್ಹತೆಯೂ ಇರೋದಿಲ್ಲ. ನೋಡು, ನಾನೊಬ್ಬ ವ್ಯಾಪಾರಿ, ಲೇವಾದೇವಿಯಲ್ಲಷ್ಟೇ ನನಗೆ ನಂಬಿಕೆ. ನೀನು ನನಗೇನಾದರೂ ನೀಡಿದರೆ ಮಾತ್ರ ನಾನು ನಿನಗೆ ನೀಡಬಲ್ಲೆ. ಹೀಗಂತ ಒಂದೇ ಉಸಿರಿಗೆ ಭಿಕ್ಷುಕನಿಗೆ ತನ್ನ ಮನದ ಇಂಗಿತ ತಿಳಿಸಿದ. ಇಷ್ಟು ಹೇಳಿ ಆ ಎತ್ತರದ ವ್ಯಕ್ತಿ ರೈಲು ಏರಿ ಹೊರಟು ಹೋದ. ಅತ್ತ ಭಿಕ್ಷುಕ ಆ ಅಜಾನುಬಾಹು ಹೇಳಿದ ಮಾತಿನ ಬಗ್ಗೆ ಯೋಚಿಸಲು ಶುರು ಮಾಡಿದ. ಆತನ ಮಾತುಗಳು ಭಿಕ್ಷುಕನ ಹೃದಯಕ್ಕೆ ನಾಟಿದ್ದವು. ತನಗೆ ಕಡಿಮೆ ಭಿಕ್ಷೆ ಸಿಗುತ್ತಿರುವುದು ಸಹ ಇದೇ ಕಾರಣಕ್ಕೆ ಎಂದುಕೊಂಡ. ಅಲ್ಲದೆ ತಾನು ಇನ್ನೊಬ್ಬರಿಂದ ಪಡೆಯುವ ದಾನಕ್ಕೆ ಪ್ರತಿಯಾಗಿ ಏನನ್ನಾದರೂ ನೀಡಲೇಬೇಕು ಅಂದುಕೊಂಡ. ಆದರೆ ನಾನೊಬ್ಬ ನಿರ್ಗತಿಕ, ಇನ್ನೊಬ್ಬರಿಗೆ ನೀಡಲು ತನ್ನ ಬಳಿ ಏನಿದೆ, ತಾನು ಏನು ನೀಡಲು ಸಾಧ್ಯ ಎನ್ನುವ ಕುರಿತು ಗಂಭೀರವಾಗಿ ಯೋಚಿಸತೊಡಗಿದ. ಈ ಕುರಿತು ನೂರಾರು ಪ್ರಶ್ನೆಗಳು ಆತನ ಮನಸ್ಸಿನಲ್ಲಿ ಓಡುತ್ತಲೇ ಇದ್ದವು. ಹೀಗೆ 2 ದಿನ ಕಳೆದರೂ ಆತನಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ. ಮರುದಿನ ಆತ ಎಂದಿನಂತೆ ನಿಲ್ದಾಣದ ಒಂದು ಬದಿಯಲ್ಲಿ ಕುಳಿತು ಇದೇ ಯೋಚನೆಯಲ್ಲೇ ತೊಡಗಿದ್ದ. ಈ ವೇಳೆ ಆತನ ಲಕ್ಷ್ಯ ಅಲ್ಲೇ ನಿಲ್ದಾಣದ ಪಕ್ಕದ ಪೊದೆಗಳಲ್ಲಿ ಬೆಳೆದು ನಿಂತಿದ್ದ ಹೂವಿನ ಮೇಲೆ ಹೋಯಿತು. ತಾನ್ಯಾಕೆ ಜನರಿಗೆ ದಾನದ ಬದಲಿಗೆ ಈ ಹೂವುಗಳನ್ನು ಕೊಡಬಾರದು ಅಂತ ಯೋಚಿಸಿದ. ಆತನಿಗೆ ತನ್ನ ಈ ಯೋಚನೆ ಸರಿ ಎನಿಸಿತು. ಕೂಡಲೇ ಆತ ತಡ ಮಾಡದೆ ಅಲ್ಲಿರುವ ಹೂಗಳನ್ನು ಕೊಯ್ದು ಕೈಯಲ್ಲಿ ಹಿಡಿದುಕೊಂಡು ಭಿಕ್ಷೆ ಬೇಡಲು ರೈಲು ಏರಿದ. ಯಾರು ಆತನಿಗೆ ಭಿಕ್ಷೆ ನೀಡುತ್ತಾರೋ ಅವರಿಗೆ ಆತ ಹೂಗಳ ಗೊಂಚಲು ನೀಡಲು ಶುರು ಮಾಡಿದ. ಜನರು ಸಹ ಆತ ನೀಡಿದ ಹೂವುಗಳನ್ನು ಸ್ವೀಕರಿಸಿ ಮಂದಹಾಸದಿಂದ ಆತನಿಗೆ ಹಣ ನೀಡುತ್ತಾ ಇದ್ರು. ಅಂದಿನಿಂದ ಆತ ಪ್ರತಿದಿನ ಹೂಗಳನ್ನು ಕಿತ್ಕೊಂಡು ರೈಲ್ನಲ್ಲಿ ಪ್ರಯಾಣಿಸುವ ಜನರಿಗೆ ನೀಡುತ್ತಾ ಭಿಕ್ಷೆ ಸಂಗ್ರಹಿಸುವುದನ್ನು ರೂಢಿ ಮಾಡಿಕೊಂಡ. ಕೆಲವೇ ದಿನಗಳಲ್ಲಿ ಆತನಿಗೆ ಈ ಬದಲಾವಣೆಯಿಂದ ಲಾಭದ ಅರಿವಾಗಲು ಶುರುವಾಯಿತು. ಆತನಿಗೆ ಮೊದಲಿಗಿಂತ ಈಗ ಹೆಚ್ಚು ಭಿಕ್ಷೆ ಸಿಗುತ್ತಿರುವುದು ಆತನ ಅರಿವಿಗೆ ಬಂತು. ಪೊದೆಗಳಲ್ಲಿ ಹೂ ಇರುವಷ್ಟು ದಿನ ಆತನಿಗೆ ಒಳ್ಳೆಯ ಭಿಕ್ಷೆಯೇ ಸಿಕ್ಕಿತ್ತು. ಆದರೆ ಹೂವುಗಳು ಖಾಲಿಯಾದ ಬಳಿಕ ಆತನಿಗೆ ಸರಿಯಾದ ಭಿಕ್ಷೆಯೇ ಸಿಗುತ್ತಿರಲಿಲ್ಲ. ಆತನ ಭಿಕ್ಷಾಟನೆ ಹೀಗೆ ಸಾಗುತ್ತಿತ್ತು. ಅದೊಂದು ದಿನ ಭಿಕ್ಷಾಟನೆ ನಡೆಸುತ್ತಿರುವ ಸಮಯದಲ್ಲಿ ಆತನಿಗೆ ಮತ್ತೆ ಆ ಅಜಾನುಬಾಹು ವ್ಯಕ್ತಿ ರೈಲ್ನಲ್ಲಿ ಕಂಡುಬಂದ. ಭಿಕ್ಷುಕ ಕೂಡಲೇ ಆತನ ಬಳಿಗೆ ಹೋಗಿ, ಸ್ವಾಮಿ, ಇವತ್ತು ಭಿಕ್ಷೆಯ ಬದಲಾಗಿ ತಮಗೆ ನೀಡಲು ತನ್ನ ಬಳಿ ಹೂ ಇದೆ ಅಂತ ಆತ್ಮವಿಶ್ವಾಸದಿಂದ ಹೇಳಿದ. ಆ ವ್ಯಕ್ತಿ ಭಿಕ್ಷುಕನಿಗೆ ಹಣ ನೀಡಿ ಆತನಿಂದ ಆ ಹೂಗಳನ್ನು ಪಡೆದು ಮೆಚ್ಚುಗೆ ವ್ಯಕ್ತಪಡಿಸಿದ. ಭಿಕ್ಷುಕನ ಈ ಪರಿವರ್ತನೆಯನ್ನ ಮನಸಾರೆ ಹೊಗಳುತ್ತಾ, ನಿಜವಾಗಿಯೂ ಇವತ್ತು ನೀನು ಸಹ ನನ್ನಂತೆ ವ್ಯಾಪಾರಿಯಾದೆ ಅಂತ ಹೇಳಿ ರೈಲ್ನಿಂದ ಇಳಿದು ಹೊರಟು ಹೋದ. ಇತ್ತ ಭಿಕ್ಷುಕನಿಗೆ ಆ ವ್ಯಾಪಾರಿ ಹೇಳಿದ ಮಾತು ಮತ್ತೊಮ್ಮೆ ಹೃದಯಕ್ಕೆ ತಟ್ಟಿತು. ಆತ ಹೇಳಿದ ಮಾತುಗಳನ್ನು ಭಿಕ್ಷುಕ ಪದೇ ಪದೇ ಸ್ಮರಿಸಿಕೊಂಡು ಉತ್ಸುಕನಾದ. ಆತನ ಕಣ್ಣುಗಳಲ್ಲಿ ಅದೆಂಥದ್ದು ಹೊಳಪು ಕಾಣತೊಡಗಿತು. ಆತನಿಗೆ ಇನ್ನು ತನ್ನ ಅದೃಷ್ಟದ ಬಾಗಿಲು ತೆರೆಯಿತು ಅಂತ ಅನಿಸಲು ಶುರುವಾಯಿತು. ಆತನ ನಡವಳಿಕೆಯಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣಲು ಶುರುವಾಯಿತು. ಆತ ರೈಲ್ನಿಂದ ಇಳಿದವನೇ ಆಕಾಶಕ್ಕೆ ತಲುಪುವಂತೆ ಜೋರು ಧ್ವನಿಯಲ್ಲಿ, ನಾನು ಇನ್ನು ಭಿಕಾರಿಯಲ್ಲ, ನಿರ್ಗತಿಕನಲ್ಲ, ನಾನು ವ್ಯಾಪಾರಿ, ನಾನು ಸಹ ಒಂದಲ್ಲ ಒಂದು ದಿನ ಸಿರಿವಂತನಾಗಬಲ್ಲೆ ಅಂತ ಕೂಗಿ ಕೂಗಿ ಹೇಳುತ್ತಾ ತನಗಾದ ಸಂತಸವನ್ನ ಅನುಭವಿಸಿದ. ಸುತ್ತಲೂ ನೆರೆದಿದ್ದ ಜನರು ಆತನ ಬದಲಾದ ಈ ದಿಢೀರ್ ವರ್ತನೆಯನ್ನ ಕಂಡು ಭಿಕ್ಷುಕನಿಗೆ ಹುಚ್ಚು ಹಿಡಿದಿರಬೇಕು ಅಂದುಕೊಂಡ್ರು. ಆದರೆ ಅಸಲಿಗೆ ಭಿಕ್ಷುಕ ಹೊಸ ಬದುಕಿನತ್ತ ಹೊರಳಲು ಅಣಿಯಾಗಿದ್ದ.
ಈ ಘಟನೆಯ ಬಳಿಕ ಹಲವು ವರ್ಷಗಳ ಕಾಲ ಆ ಬಿಕಾರಿ ಈ ರೈಲು ನಿಲ್ದಾಣದಲ್ಲಿ ಕಾಣಲೇ ಇಲ್ಲ. ಆದರೆ ಕೆಲವು ವರ್ಷಗಳ ಬಳಿಕ ಆ ಮಾರ್ಗದಲ್ಲಿ ಸಾಗುವ ರೈಲ್ನಲ್ಲಿ ಇಬ್ಬರು ಸೂಟು ಬೂಟು ಧರಿಸಿರುವ ವ್ಯಕ್ತಿಗಳು ಪ್ರಯಾಣಿಸುತ್ತಿದ್ದರು. ಅಕ್ಕಪಕ್ಕದ ಸೀಟಿನಲ್ಲೇ ಕುಳಿತುಕೊಂಡಿದ್ದ ಆ ಇಬ್ಬರು ಸೌಜನ್ಯದ ನಡವಳಿಕೆ ಎನ್ನುವಂತೆ ಪರಸ್ಪರ ಮಂದಹಾಸ ಬೀರಿದ್ರು. ಅದರಲ್ಲಿ ಮೊದಲನೇ ವ್ಯಕ್ತಿ ಎದುರಿಗೆ ಕುಳಿತಿದ್ದ ವ್ಯಕ್ತಿಗೆ ಹಸ್ತಲಾಘವ ನೀಡುತ್ತಾ ನಾನು ಯಾರು ಅಂತ ಗೊತ್ತಾಯಿತೆ ಅಂತ ಪ್ರಶ್ನಿಸಿದ. ಎದುರಿಗಿದ್ದ ವ್ಯಕ್ತಿ ಇಲ್ಲ ಎನ್ನುತ್ತಾ ತಲೆಯಾಡಿಸಿದ. ಅಲ್ಲದೆ ಇದೇ ಮೊದಲ ಬಾರಿಗೆ ನಿಮ್ಮನ್ನ ಈ ರೈಲ್ನಲ್ಲಿ ನೋಡುತ್ತಿದ್ದೇನೆ ಅಂತ ಹೇಳಿಕೊಂಡ. ಆದರೆ ಮೊದಲನೇ ವ್ಯಕ್ತಿ ಮಾತ್ರ ಇದು ತಮ್ಮ 3ನೇ ಭೇಟಿ ಅಂತ ಹೇಳಿದ. ಆದರೆ ಎದುರಿಗಿದ್ದ ವ್ಯಕ್ತಿ ತನಗೆ ಸರಿಯಾಗಿ ನೆನಪಿಗೆ ಬರುತ್ತಿಲ್ಲ, ತಮಗಂತೂ ನಿಮ್ಮನ್ನ ಭೇಟಿಯಾದ ನೆನಪು ಇಲ್ಲವೇ ಇಲ್ಲ ಅಂತ ಸೌಜನ್ಯಪೂರ್ವಕವಾಗಿ ಹೇಳಿದ. ಆಗ ಮೊದಲನೇ ವ್ಯಕ್ತಿ ಹಳೆಯ ಘಟನೆಯನ್ನ ನೆನಪಿಸಿ ಹೇಳಿದ, ನಾನು ಈ ರೈಲ್ನಲ್ಲಿಯೇ ನಿಮ್ಮನ್ನ 2 ಬಾರಿ ಭೇಟಿಯಾಗಿದ್ದೆ ಅಂತ ಮುಗುಳು ನಗೆ ಬೀರುತ್ತಾ ಹಳೆಯ ಘಟನೆಯನ್ನ ಮೆಲುಕು ಹಾಕಿದ. ನಾನು ಅದೇ ಭಿಕ್ಷುಕ, ನೀವು ಮೊದಲ ಭೇಟಿಯಲ್ಲೇ ನನಗೆ ಬದುಕಿನ ಗುರಿಯನ್ನ ತೋರಿಸಿಕೊಟ್ಟಿರಿ, 2ನೇ ಭೇಟಿಯಲ್ಲಿ ವಾಸ್ತವವಾಗಿ ನಾನು ಯಾರು ಅನ್ನೋದನ್ನ ನನಗೆ ತಿಳಿಸಿಕೊಟ್ಟಿದ್ರಿ ಅಂತ ಕೃತಜ್ಞತಾ ಭಾವದಿಂದ ಹೇಳಿದ. ಈ ಮಾತುಗಳನ್ನ ಕೇಳುತ್ತಲೇ ಎದುರಿಗಿದ್ದ ವ್ಯಕ್ತಿ ಒಂದು ಕ್ಷಣ ಅಚ್ಚರಿಗೊಳಗಾದ. ಬಳಿಕ ಸಾವರಿಸಿಕೊಂಡು, ಓಹೋ, ಈ ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿ ನೀವೇನಾ ಅಂದು ಮೊದಲ ಬಾರಿ ನಾನು ತಮಗೆ ಭಿಕ್ಷೆ ನೀಡಿರಲಿಲ್ಲ ಅಲ್ವಾ ಅಂತ ಆಶ್ಚರ್ಯಚಕಿತನಾಗಿ ಕೇಳಿದ. ಇದೇನು ಹೊಸ ವೇಷ, ಅಸಲಿಗೆ ಈಗ ಏನು ಮಾಡಿಕೊಂಡಿದ್ದೀರಿ ಅಂತ ಕುಶಲೋಪರಿ ವಿಚಾರಿಸಿದ್ರು. ಆಗ ಸೂಟು ಬೂಟು ದಾರಿಯಾಗಿದ್ದ ಆ ವ್ಯಕ್ತಿ ಹೇಳಿದ, ಹೌದು, ನಾನು ಅದೇ ವ್ಯಕ್ತಿ. ಅಂದು ನೀವಾಡಿದ ಸ್ಫೂರ್ತಿದಾಯಕ ಮಾತುಗಳಿಂದ ಇಂದು ನಾನು ಬದಲಾಗಿದ್ದೇನೆ. ಇಂದು ನಾನು ದೊಡ್ಡ ಹೂವಿನ ವ್ಯಾಪಾರಿ, ಅದೇ ಕೆಲಸದ ಮೇಲೆ ಈಗ ಊರಿಗೆ ಹೊರಟಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿದ. ಕೆಲವು ಕ್ಷಣಗಳ ಬಳಿಕ ಆತ ತನ್ನ ಮಾತುಗಳನ್ನು ಮುಂದುವರಿಸಿದ. ನೀವು ನಿಮ್ಮ ಮೊದಲನೆಯ ಭೇಟಿಯಲ್ಲೇ ನನಗೆ ಪ್ರಕೃತಿಯ ನಿಯಮ ತಿಳಿಸಿಕೊಟ್ಟಿದ್ದೀರಿ. ಕೊಡುಕೊಳ್ಳುವಿಕೆ ಎನ್ನುವುದು ನಿಸರ್ಗದತ್ತ ನಿಯಮ. ನೀವು ಅದನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿರಿ. ಇದು ವಾಸ್ತವವಾಗಿ ಕೆಲಸ ಮಾಡುತ್ತದೆ, ಖುದ್ದು ನನಗೆ ಇದರ ಅನುಭವವಾಗಿದೆ ಅಂತ ಹೇಳಿದ. ಹಾಗೆ 2ನೇ ಭೇಟಿಯಲ್ಲಿ ಅಸಲಿಗೆ ನಾನು ಯಾರು ಅನ್ನೋದನ್ನ ನೀವು ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿರಿ ಅಂತ ಆತ ಧನ್ಯತಾಪೂರ್ವಕವಾಗಿ ಹೇಳಿದ. ವಾಸ್ತವವಾಗಿ ನಾನು ಇಂದು ಭಿಕ್ಷುಕನಲ್ಲ, ಬದಲಾಗಿ ಹೂವಿನ ವ್ಯಾಪಾರಿ. ಜನರು ನನಗೆ ಹಣವನ್ನ ದಾನವಾಗಿ ಕೊಡಲಿಲ್ಲ, ಬದಲಿಗೆ ಹೂವಿನ ಮೌಲ್ಯವನ್ನ ನನಗೆ ನೀಡಿದ್ದರು. ಅದೇ ಇಂದು ನನ್ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಪ್ರದೇಶದ ಜನರು ಅಸಲಿಗೆ ಹೂವು ಪ್ರಿಯರು, ಅವರಿಗೆ ಹೂಗಳೆಂದರೆ ಇಷ್ಟ. ನಾನು ಅದನ್ನ ಅವರಿಗೆ ನೀಡಿದೆ, ಅವರು ನನಗೆ ಹಣ ನೀಡಿದ್ರು. ಒಂದು ರೀತಿಯಲ್ಲಿ ಇದು ಹೂವಿಗೆ ನೀಡಿದ ಮೌಲ್ಯ. ಜನರು ಹೂಗಳನ್ನ ಇಷ್ಟಪಟ್ಟು ಖರೀದಿಸ್ತಾ ಇದ್ರು. ಅಷ್ಟಕ್ಕೂ ಇಷ್ಟೊಂದು ಕಡಿಮೆ ದರದಲ್ಲಿ ಅವರಿಗೆ ಹೂಗಳು ಬೇರೆಲ್ಲೂ ಸಿಗ್ತಾ ಇರಲಿಲ್ಲ. ಹೀಗಾಗಿ ಹೂವಿನ ಮೂಲಕ ನಾರು ಸ್ವರ್ಗ ಸೇರಿದಂತೆ ತನ್ನ ಬದುಕಿಗೂ ಈ ಹೂವಿನಿಂದಲೇ ಹೊಸ ದಿಕ್ಕು ಸಿಕ್ಕಿತು ಅಂತ ಆತ ಹೆಮ್ಮೆಯಿಂದ ಹೇಳಿದ. ಆತನ ಮಾತುಗಳಲ್ಲಿ ತನ್ನ ಬದುಕು ಬದಲಿಸಿದ ಪ್ರೇರಣಾದಾಯಕ ಶಕ್ತಿಯ ವರ್ಣನೆ ಇತ್ತು. ಆತ ತನ್ನ ಮಾತು ಮುಂದುವರಿಸುತ್ತಾ, ಆರಂಭದ ದಿನಗಳಲ್ಲಿ ಜಗತ್ತಿನ ಕಣ್ಣಿಗೆ ನಾನು ಸಣ್ಣ ಹೂವಿನ ವ್ಯಾಪಾರಿಯಾಗಿದ್ದೆ. ಆದರೆ ನನ್ನ ಮನಸ್ಸಿಗೆ ಮಾತ್ರ ನಾನು ಭಿಕಾರಿ ಅಂತಾಲೆ ಅಂದುಕೊಂಡಿದ್ದೆ. ಆದರೆ ನಿಮ್ಮ ಮಾತುಗಳನ್ನು ಕೇಳಿದ ಬಳಿಕವೇ ನಾನು ಭಿಕ್ಷುಕನಲ್ಲ, ಸಣ್ಣ ವ್ಯಾಪಾರಿ ಅನ್ನೋದು ಮನದಟ್ಟಾಯಿತು. ರೈಲ್ನಲ್ಲಿ ಮಾರಾಟ ಮಾಡಿದ ಹೂವಿನಿಂದ ಬಂದ ಹಣವನ್ನ ಕೂಡಿಟ್ಟು ಹೂಗಳ ಮಾರಾಟ ವ್ಯಾಪಾರವನ್ನ ವಿಸ್ತರಿಸಿದೆ. ಈಗ ನಾನು ದೊಡ್ಡ ಹೂವಿನ ವ್ಯಾಪಾರಿಯಾಗಿದ್ದೇನೆ ಅಂತ ಆತ ಹೇಳಿದ. ಸಾಮಾನ್ಯ ಪೊದೆಗಳಲ್ಲಿ ಬೆಳೆಯುವ ಹೂವುಗಳು ತನ್ನನ್ನು ದೊಡ್ಡ ಹೂವಿನ ವ್ಯಾಪಾರಿಯನ್ನಾಗಿಸಿದವು ಅಂತ ಆತ ಬಹಳ ಧನ್ಯತಾ ಭಾವದಿಂದಲೇ ನುಡಿದ. ಈ ಮಾತುಕತೆ ಮುಗಿಯುವ ವೇಳೆಗೆ ಇಬ್ಬರು ಇಳಿಯುವ ನಿಲ್ದಾಣ ಬಂದಾಗಿತ್ತು. ಇಬ್ಬರು ವ್ಯಾಪಾರಿಗಳು ಇದೇ ವಿಷಯ ಮಾತನಾಡಿಕೊಳ್ಳುತ್ತಾ ರೈಲಿನಿಂದ ಇಳಿದು ತಮ್ಮ ತಮ್ಮ ವ್ಯವಹಾರ ಮಾಡಲು ಮುಂದೆ ಸಾಗಿದ್ರು. ಸ್ನೇಹಿತರೆ, ಒಟ್ಟಾರೆ ಈ ಕಥೆಯಿಂದ ನಮಗೆ ಹಲವು ವಿಚಾರಗಳು ಕಲಿಯಲು ಸಿಗುತ್ತವೆ. ರೈಲ್ನಲ್ಲಿ ಕಂಡ ಆ ಅಜಾನುಬಾಹು ವ್ಯಕ್ತಿ ಕೊಡುಕೊಳ್ಳುವಿಕೆಯ ನಿಸರ್ಗದತ್ತ ನಿಯಮವನ್ನು ಅತ್ಯಂತ ಸಮಯೋಚಿತವಾಗಿ ಬಳಸಿಕೊಳ್ಳೋದನ್ನು ತಿಳಿದುಕೊಂಡಿದ್ದ. ಜಗತ್ತಿನ ಬಹುತೇಕ ಉದ್ಯಮಿಗಳು, ವ್ಯಾಪಾರಸ್ಥರು ಇದೇ ನಿಯಮ ಅನುಸರಿಸಿಯೇ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ಇದೇ ಸಿದ್ಧ ಸೂತ್ರವನ್ನ ಆತ ಭಿಕ್ಷುಕನಿಗೂ ತಿಳಿಸಿಕೊಟ್ಟಿದ್ದ. ಇನ್ನು ಆ ಭಿಕ್ಷುಕನು ಸಹ ಈ ಸಹಜ ಸರಳ ನಿಯಮವನ್ನು ಅನುಸರಿಸಿ ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಿಕೊಂಡ. ಖುದ್ದು ಆತನ ಬದುಕಿನಲ್ಲಿ ಇದರ ವ್ಯಾಪಕ ಪರಿಣಾಮ ಗೋಚರವಾಗಿತ್ತು. ಆತ ತನ್ನ ಯೋಚನಾ ಲಹರಿಯನ್ನು ಬದಲಿಸಿಕೊಂಡ. ಅಂತೆಯೇ ಆತನ ಜೀವನವು ಬದಲಾಗಿತ್ತು. ಈ ಕಥೆಯ ತಾತ್ಪರ್ಯ ಇಷ್ಟೇ: ಜೀವನದಲ್ಲಿ ಯಾವುದು ಅಸಾಧ್ಯವಲ್ಲ, ಮನಸ್ಸಿದ್ದರೆ ಮಾರ್ಗ ಎನ್ನುವ ಮಾತಿನಂತೆ ನಮ್ಮ ಚಿಂತನ ಲಹರಿಯನ್ನು ಬದಲಿಸಿಕೊಂಡರೆ ಸಾಕು, ಬದಲಾವಣೆ ತನ್ನಿಂದ ತಾನೇ ಶುರುವಾಗುತ್ತದೆ. ಇದು ನನ್ನಿಂದಾಗದು, ನಾನು ಏನು ಮಾಡಲು ಸಾಧ್ಯ, ನಾನು ಈ ಕೆಲಸಕ್ಕೆ ಸಮರ್ಥನಲ್ಲ ಎನ್ನುವ ಹಿಂಜರಿಕೆಯ ಮಾತುಗಳು ನಮ್ಮನ್ನ ಇದ್ದಲ್ಲಿಯೇ ಇರುವಂತೆ ಮಾಡುತ್ತದೆ. ಜಡತ್ವ ಆವರಿಸಿಕೊಳ್ಳುತ್ತದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಯಾವತ್ತಿಗೂ ನಮ್ಮನ್ನು ನಾವು ಯಾವುದಕ್ಕೂ ಸೀಮಿತಗೊಳಿಸಿಕೊಳ್ಳಬಾರದು.
ಒಂದು ವೇಳೆ ನಾವು ಬಡವರು ಎಂದುಕೊಂಡ್ರೆ ಬಡವರಾಗಿಯೇ ಇರುತ್ತೇವೆ. ಮನುಷ್ಯ ಮಹತ್ವಾಕಾಂಕ್ಷಿ ಆಗದಿದ್ದರೆ ಆತನ ಬೇರೆಲ್ಲ ಸಾಧನೆಗಳಿಗೆ ಅರ್ಥವೇ ಇರೋದಿಲ್ಲ. ಲೌಕಿಕ ಜೀವನದಲ್ಲಿ ಇದ್ದ ಬಳಿಕ ಲೌಕಿಕವಾಗಿಯೇ ಯೋಚಿಸಬೇಕು. ನಮ್ಮ ಚಿಂತನೆಗಳು ಸಹ ವಿಶಾಲವಾಗಿಯೇ ಇರಬೇಕು. ನಕಾರಾತ್ಮಕ ಯೋಚನಾ ಲಹರಿ ಬಿಟ್ಟರೆ ಎಲ್ಲವೂ ಸಾಧ್ಯವಿದೆ. ಬಡ ಕುಟುಂಬದಲ್ಲಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿಯೇ ಸಾಯೋದು ಖಂಡಿತ ನಮ್ಮದೇ ತಪ್ಪು. ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ಒಂದೊಂದೇ ಮೆಟ್ಟಿಲೇರುತ್ತಾ ಬದುಕಿನ ಶಿಖರಗಳನ್ನು ತಲುಪೋದಿದೆಯಲ್ಲ, ಅದು ಸಾಧಕನಿಗೆ ಮಾತ್ರ ಸಾಧ್ಯ. ಅಸಲಿಗೆ ಯಶಸ್ಸು ಅನ್ನೋದು ಬೇರೆಲ್ಲೂ ಅಡಗಿ ಕುಳಿತಿಲ್ಲ, ಅದು ನಮ್ಮ ಆಲೋಚನೆಯಲ್ಲಿಯೇ ಅಡಗಿ ಕುಳಿತಿದೆ. ಅದನ್ನು ನಾವು ಸರಿಯಾದ ಸಮಯದಲ್ಲಿ ಹೊರಗೆ ಹಾಕಬೇಕಷ್ಟೇ. ಯದ್ಭವಂ ತದ್ಭವತಿ ಎನ್ನುವ ಉಕ್ತಿಯಂತೆ ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಸಕಾರಾತ್ಮಕ ಆಲೋಚನೆ, ಜಾಗೃತಗೊಂಡ ಸ್ವಾಭಿಮಾನ ನಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.